ಹಲೋ ಫ್ರೆಂಡ್ಸ್. ಸೊ ಹೇಗಿದ್ದೀರಾ? ಇವತ್ತು ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಗುಡ್ ಮೂಡಲ್ಲಂತೂ ನಾನು ಸ್ಟಾರ್ಟ್ ಮಾಡ್ತಿಲ್ಲ ಇವತ್ತು ವಿಡಿಯೋ. ತುಂಬ ಅಳು ಬರ್ತಿದೆ. ಏನಂದರೆ ತುಂಬ ಸರಿ ನೀವು ಕೇಳ್ತಾ ಇದ್ರಿ, ರಮ್ಯಾ ಯಾವಾಗಲೂ ಹೆಂಗೆ ಖುಷಿಯಾಗಿರ್ತೀರಾ, ನೀವೇನು ಜಗಳ ಮಾಡೋದೇ ಇಲ್ವಾ ಅಂತ. ಬಟ್ ನಾನು ಅವಾಗ ಹೇಳ್ತಾ ಇದ್ದೆ, ಇಲ್ಲ ನೀವು ನನ್ನ ಲೈಫು ಅಥವಾ 24 hours ನಾನು ನಿಮ್ಗೆ ತೋರಿಸೋದು ಒಂದು 10 ನಿಮಿಷ ತೋರಿಸ್ತೀನಿ, 15 ನಿಮಿಷ ತೋರಿಸ್ತೀನಿ, ಅದಷ್ಟೇ ನಮ್ಮ ಲೈಫಲ್ಲ. ನಾವು ಜಗಳ ಮಾಡ್ತೀವಿ ಬಟ್ ಅದು ತೋರಿಸಲ್ಲ ಅಂತ. ಫ್ಯಾಮಿಲಿ ಮ್ಯಾಟರ್ ಅಂತೂ ನಾನು ವೀಡಿಯೋಸಲ್ಲಿ ಡಿಸ್ಕಸ್ ಯಾವತ್ತೂ ಮಾಡಿಲ್ಲ. ಬಟ್ ಇವತ್ತು ನಂಗೆ ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲ, ಹೇಳ್ಕೊಳ್ಳೇಬೇಕಾಯಿತು. ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಜಿಯನ್ನೂ ಇಲ್ಲ, ಯಾರೂ ಇಲ್ಲ. ಜಿಯನ್ನೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಇವಾಗ. ಜಿಯನ್ ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ನಂಗೆ ಬೇಜಾರಾಗ್ತಿರೋದು. ಏನಾಯ್ತಂದರೆ, ಟ್ರಿಪ್ ಸ್ಟಾರ್ಟ್ ಆದಾಗ ಚೆನ್ನಾಗೇ ಇತ್ತು. ಬರ್ಬೇಕಾದ್ರೆ ಒಂಚೂರು ಜಗಳ ಮಾಡ್ಕೊಂಡ್ವಿ, ಆಮೇಲೆ ಬಂದ್ವಿ, ಮತ್ತು ನಾನೇ ಮಾತಾಡ್ಸ್ಕೊಂಡು ಸರಿ ಹೋಗ್ಬಿಟ್ವಿ. ಆಮೇಲೆ ಮಧ್ಯೆ ಒಂದೊಂದು ಸ್ವಲ್ಪ ಆಗ್ತಾನೇ ಇತ್ತು. ಬಟ್ ಆಮೇಲೆ ಜಗಳ ಹೊರ್ಗಡೆ ಹೋದಾಗ ಜಗಳ ಜಾಸ್ತಿ ಆಯಿತು. ಆಮೇಲೆ ಇಬ್ಬರು ಮಾತು ಬೆಳೆಸಿದ್ವಿ, ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವರು ನನ್ನನ್ನು ಅಲ್ಲೇ ಬಿಟ್ಟು ಬಂದುಬಿಟ್ರು. ಜಿಯನ್ನು ಕರ್ಕೊಂಡು ಬಂದರು. ಆಮೇಲೆ ನಾನು ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ಬಂದೆ. ಬಂದಾಗ ಇರಲಿಲ್ಲ, ಇಬ್ಬರು ಬೇರೆ ಹೋಟೆಲ್ಗೆ ಹೋಗಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಫ್ಲೈಟು ಒಂದೇ ದಿನ ಇರೋದ್ರಿಂದ, ಬುಕ್ ಆಗಿರೋದ್ರಿಂದ. ಕಾಲ್ ಮಾಡಿದೆ, ಕಾಲ್ ತೆಗಿತಿಲ್ಲ, ಗೊತ್ತಿಲ್ಲ ಯಾವ ಹೋಟೆಲಲ್ಲಿದ್ದಾರೆ ಅಂತ. ನಾಳೆ ಫ್ಲೈಟ್ ಇದೆ, ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಈ ರೂಮ್ ಬುಕ್ ಆಗಿದೆ, 3 days ಬುಕ್ ಆಗಿತ್ತು. ಮೇ ಬಿ ಫ್ಲೈಟಲ್ಲಿ ಸಿಗ್ತಾರೆ. ಜಿಯನ್ ಜೊತೆ ಮಾತಾಡ್ತಾ ಇರೋದು. ನಮ್ಮಿಬ್ಬರ ಮಧ್ಯ ಏನೋ ಜಗಳ ಆಗ್ಬೋದು ಇಬ್ಬರ ಮಧ್ಯ. ಬಟ್ ಪಾಪನ ಕರ್ಕೊಂಡು ಹೋಗಿದ್ದು ನನಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿದ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಾನು ಈ ಥರದ್ದೆಲ್ಲ ಹೇಳ್ಕೊತಾ ಇರೋದು ವಿಷಯಗಳನ್ನ. ಇನ್ನೊಂದು ಹೇಳೋದೇನೆಂದರೆ, ಜಗಳ ಆಗ್ಬೋದು, ಬಟ್ ಯಾರಾದರೂ ಒಬ್ಬರು ಆ ಕ್ಷಣಕ್ಕೆ ಸಮಾಧಾನವಾಗಿರಬೇಕು, ಇಲ್ಲಾಂದರೆ ಹಿಂಗಾಗತ್ತೆ. ಇಬ್ಬರು ಸಮಾಧಾನವಾಗಿ ಇಲ್ಲದೆ ಇರೋದು ಇವತ್ತು ಈ ರೀತಿ ಆಗಿದ್ದು. ನಂಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಏಕೆಂದರೆ ಮಾತು ಬರ್ತಾಯಿಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ತುಂಬಾ ಆಯಿತು ಜಗಳ, ಅಂದರೆ ಸ್ವಲ್ಪ ಜಾಸ್ತಿನೇ ಆಯಿತು. ಯಾವತ್ತೂ ಅಷ್ಟು ಹೋಗಿರಲಿಲ್ಲ. ಜಾಸ್ತಿ ಆದಾಗ ಈ ಥರ ಯಾವತ್ತೂ ಬಿಟ್ಟು ಕೂಡ ಹೋಗಿಲ್ಲ. ಫಸ್ಟ್ ಟೈಮ್ ಇದು. ತುಂಬ ಬೇಜಾರಾಗ್ತಿದೆ. ಗೊತ್ತಿಲ್ಲ ಏನು ಮಾಡೋದು, ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳ್ಳೋದು ಅಂತ ಕೂಡ ನಂಗೆ ಗೊತ್ತಿಲ್ಲ. ನೋಡೋಣ. ಸೊ ನಾನು ಎಂಡ್ ಮಾಡ್ತೀನಿ ಇದನ್ನು. ಮತ್ತೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಮುಂದೆ ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ. ನನಗೆ ಚಂದುಗೆ ಇಷ್ಟು ದೊಡ್ಡ ಜಗಳ ಆಗಿರೋದು ಕೇಳಿದ ತಕ್ಷಣ ನಿಮಗೂ ಕೂಡ ಶಾಕ್ ಆಗಿರುತ್ತೆ, ನೋಡಿದ ತಕ್ಷಣ ಶಾಕ್ ಆಗಿರುತ್ತೆ. ಟೈಟಲ್ ರಮ್ಯಾ ಯಾಕೆ ಈ ಥರ ಹಾಕಿದ್ದಾರೆ ಅಂತ. ಯಾಕಂದರೆ ನಾವಿಬ್ಬರು ಆ ಥರ ತೋರಿಸ್ಕೊಂಡಿರಲಿಲ್ಲ. ಬಟ್ ಓಕೆ, ನಂಗೆ ಮಾತಾಡೋಕ್ಕಾಗ್ತಿಲ್ಲ. ಅವಾಗಿಂದ ಸಮಾಧಾನ ಮಾಡಿಕೊಂಡು ಹೊತ್ತು ಎಲ್ಲ ಆದಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ತಿರೋದು ನಾನು. ಬಟ್ ಇವಾಗೂ ಮಾತಾಡೋಕ್ಕೆ ನಂಗೆ ಆಗ್ತಿಲ್ಲ. ಸೊ ಮತ್ತೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣ.
ಬಾಯ್ ಹೇಳ್ತಾ ಇದ್ದೀನಿ ನಾನು. ಬಾಯ್ ಹೇಳೋಕ್ಕೆ ಮುಂಚೆ ಏಪ್ರಿಲ್ ಫುಲ್ ಇವತ್ತು ಏಪ್ರಿಲ್ 1 ಹೇಗಿತ್ತು ಫುಲ್ ಮಾಡಿದ್ದು ನಾನು. ಸ್ವಲ್ಪ ಜನ ಆಲ್ರೆಡಿ ಗೆಸ್ ಮಾಡಿರ್ತೀರಾ, ನಂಗೆ ಗೊತ್ತು, ಯಾಕೆಂದರೆ ನಿಮ್ಗೆ ಗೊತ್ತು ನನ್ನ ಬಗ್ಗೆ. ನಾನು ಅನ್ಕೊತಾ ಇದ್ದೀನಿ ಎಷ್ಟೊಂದು ಜನ ಗೆಸ್ ಮಾಡಿರ್ತೀರಾ ಇದು ಏಪ್ರಿಲ್ 1 ಅದಕ್ಕೆ ಫುಲ್ ಮಾಡಿದ್ದಾರೆ ಅಂತ. ಬಟ್ ಸ್ವಲ್ಪ ಫನ್ ಆಗಿರಲಿ, ಯಾವಾಗಲೂ ಒಂದೇ ಕಂಟೆಂಟ್ ಮಾಡ್ತಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ಫನ್ ಆಗಿರಲಿ ಅಂದ್ಬಿಟ್ಟು ಫುಲ್ ಮಾಡೋಣ ನಮ್ಮ ವ್ಯೂವರ್ಸ್ಗೆಲ್ಲ. ಎಷ್ಟು ಜನ ನಂಬ್ತಾರೆ, ಯಾರು ನಂಬಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಸೊ ಯಾರ್ಯಾರು ನಂಬಿದ್ರಿ, ಯಾರ್ಯಾರು ನಂಬಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ರಮ್ಯಾ ನಮ್ಗೆ ಗೊತ್ತಾಯಿತು ಅಂತ, ಮತ್ತೆ ಇಲ್ಲ ರಮ್ಯಾ ನಮ್ಗೆ ಗೊತ್ತಾಗಿಲ್ಲ ಅಂತ ಸೊ ಕಮೆಂಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ವಿಡಿಯೋ ನೋಡಿದ ತಕ್ಷಣ ಕೆಲವರು ಕಮೆಂಟ್ ಮಾಡಿಬಿಟ್ಟಿರ್ತೀರ, ಸೊ ಅದನ್ನು ಕೂಡ ನಮ್ಗೆ ಗೊತ್ತು. ರಮ್ಯಾ ಇಟ್ಸ್ ಓಕೆ, ಆರಾಮಾಗಿರಿ ಅಂತ. ಜಿಯಾನು ಚಂದು ಇಲ್ಲೇ ಇದ್ದಾರೆ, ಬಾತ್ರೂಮಲ್ಲಿ ಕೊಡ್ತಿದ್ದೀನಿ ಅವರಿಬ್ಬರನ್ನ, ಮಾತಾಡಬೇಡಿ ಅಂದ್ಬಿಟ್ಟು ಜಿಯಾನು ಅಂತ ಮಾತಾಡ್ತಿದ್ದಾನೆ. ಅವನು ಮಾತಾಡ್ದಿರೋದು ಇಷ್ಟೊತ್ತವರೆಗೆ ಹೆಚ್ಚು ಅದನ್ನೇ ಸೈಲೆಂಟಾಗಿರೋ ಅಂತ. ಇಲ್ಲಿ ಹೊರಗಡೆ ಬೇರೆ ಏನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದೊಂದು ಬೇರೆ ಬರ್ತಾ ಇದೆ. ಬಟ್ ಓಕೆ ಒಂಥರ ಮಜಾ ಆಯಿತು ನನಗೆ. ಇಲ್ಲಿ ನಗು ಬರ್ತಾ ಇತ್ತು, ಬಟ್ ಆ್ಯಕ್ಟಿಂಗ್ ಮಾಡ್ತಾ ಇದೆ, ಹೆಂಗೋ ಆ್ಯಕ್ಟಿಂಗ್ ಮಾಡೋಣ ಅಂತ. ಸೊ ಇಷ್ಟೇ ಇವತ್ತಿನ ಒಂದು ಫನ್ ವಿಡಿಯೋ, ಇದು ಫನ್ ಥರ ತಗೊಳ್ಳಿ. ಸೊ ಇಷ್ಟ ಆಗಿದೆ ಅಂದ್ಕೊಂಡು. ನಾನು ಲಾಸ್ಟ್ ಇಯರ್ ಏನೂ ಮಾಡಿರಲಿಲ್ಲ ಏಪ್ರಿಲ್ 1ಗೆ, ಆದರೂ ಹಿಂದಿನ ವರ್ಷ ಮಾಡಿದ್ದೆ, ನಾನು ಚಾನಲ್ ನಿಲ್ಲಿಸ್ತಾ ಇದ್ದೀನಿ ಅಂತ. ಅವಾಗಲೂ ಎಷ್ಟೊಂದು ಜನ ನಾ ಯಾಕೆ ನಿಲ್ಲಿಸ್ಬಿಡ್ತೀನಿ ಅಂತ ಒಂದಷ್ಟು ಕಮೆಂಟ್ ಬಂತು. ಆಮೇಲೆ ನಮ್ಗೆ ಗೊತ್ತಿತ್ತು ಏಪ್ರಿಲ್ 1 ಅಂತ ಒಂದಷ್ಟು ಕಮೆಂಟ್ ಬಂದಿತ್ತು. ಸೊ ಇದು ಕೂಡ ಹಾಗೇ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಬಾಯ್. ಯಾರ್ಯಾರಿಗೆ ಯಾವ್ಯಾವ ಥರ ಫುಲ್ ಮಾಡಿದ್ರಿ ನಿಮ್ಮ ಮನೇಲಿ ಅದು ಕೂಡ ಕಮೆಂಟ್ ಮಾಡಿ ಹೇಳಿ. ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾಡಿದ್ರಿ ಅಂತ ಅದು ಕೂಡ ನಂಗೆ ಗೊತ್ತಾಗುತ್ತೆ. ಓಕೆ ಇವರೆಲ್ಲ ಈ ಥರ ಏಪ್ರಿಲ್ ಫುಲ್ಲಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ. ಸೊ ನಂಗೆ ನೆಕ್ಸ್ಟ್ ಐಡಿಯಾಸ್ ಬರುತ್ತೆ ನಾನು ಬೇರೆಯವ್ರಿಗೆ ಮಾಡೋಕ್ಕೆ. ಸೊ ಐಡಿಯಾಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.